ನಿರೀಕ್ಷೆಯಲ್ಲಿದ್ದಂಥವರು ಮತ್ತು ಹಾಲಿ ಸಂಸದರುಗಳಿಗೆ ಕೆಲ ಬಿಜೆಪಿ ಕ್ಷೇತ್ರಗಳಲ್ಲಿ ಟಿಕೆಟ್ ಸಿಕ್ಕಿಲ್ಲ. ಅದರಲ್ಲಿ ಸದಾನಂದ ಗೌಡರು ಕೂಡ ಒಬ್ರು. ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಕುತೂಹಲ. ತಟಸ್ಥರಾದ್ರ ರೆಬಲ್ ಸದಾನಂದ ಗೌಡರು. ತಟಸ್ಥರಾದ್ರ ರೆಬಲ್ ಸದಾನಂದ ಗೌಡ. ಸದ್ಯ ಪ್ರಶ್ನೆ, ಇವತ್ತು ಸುದ್ದಿಗೋಷ್ಠಿ ಕರೆದಿದ್ರು, ಬಟ್ ಡೌಟು. ಇವತ್ತು ಡಿ.ವಿ. ಸದಾನಂದ ಗೌಡ ಸುದ್ದಿಗೋಷ್ಠಿ ನಡೆಸೋದು ಡೌಟು. ಯಾವುದೇ ನಿರ್ಣಯವನ್ನ ಕೈಗೊಳ್ಳೋಕೆ ಸಾಧ್ಯವಾಗಿಲ್ಲ. ಇದರ ನಡುವೆ ಕಾಂಗ್ರೆಸ್ಸಿಗೆ ಸೇರ್ತಾರಾ ಅನ್ನೋ ಪ್ರಶ್ನೆಯಾಗೆ ಉಳ್ಕೊಂಡಿದೆ. ಇವತ್ತು ಒಂದು ಸುದ್ದಿಗೋಷ್ಠಿ ನಡೆಸಿ ನನ್ನ ಮುಂದಿನ ತೀರ್ಮಾನ ಏನು, ನನ್ನ ನಡೆ ಏನು, ಈಗ ಈಶ್ವರಪ್ಪ ಅವರು ಕಡ್ಡಿ ತುಂಡಾದಂಗೆ ಹೇಳಿಲ್ವಾ, ಆ ಥರದ್ದು ಏನಾದರೂ ಒಂದು ಹೇಳಿದ್ರೆ ಕ್ಲಾರಿಟಿ ಸಿಗ್ತಾ ಇತ್ತು. ಬಟ್ ಸುದ್ದಿಗೋಷ್ಠಿ ಬಹುತೇಕ ಡೌಟು. ಸೊ ಈಗ ಸುಮ್ಮನಾಗೋದಾ, ಟಿಕೆಟ್ ಇಲ್ಲ ಅಂತ ಸುಮ್ಮನಾಗೋದೋ, ಅಥವಾ ಬಂಡಾಯ ಹೇಳೋದಾ, ಅಥವಾ ಬೇರೆ ಪಕ್ಷಕ್ಕೆ ಸೇರೋದಾ, ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೋ ರೀತಿ ಹೆಂಗೆ, ಇದೆಲ್ಲವೂ ಕೂಡ ಸದ್ಯ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಡಿ.ವಿ. ಸದಾನಂದ ಗೌಡರ ವಿಚಾರದಲ್ಲಿ. ಪಾಪ ಟಿಕೆಟ್ ಬೇಡ ಅಂತ ಹೇಳಿದ್ರು, ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ರು, ಕೊನೆಗೆ ಆಸೆ ಹುಟ್ಟಿಸಿ ಮತ್ತೆ ಟಿಕೆಟ್ ಸಿಕ್ಕಿಲ್ಲ. ಅದೊಂದು ರೀತಿ ತೀವ್ರ ಮುಜುಗರ ನನಗೆ ಅಂತ ಬಾಯಿ ಬಿಟ್ಟೇ ಹೇಳಿದ್ದಾರೆ. ಇದೀಗ ಅವರ ಮುಂದಿನ ನಡೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಏನು ಮಾಡ್ತಾರೆ ಕಾದ್ ನೋಡೋಣ. ಇವತ್ತು ಸುದ್ದಿಗೋಷ್ಠಿ ಡೌಟು. ಡಿಸಿಷನ್ ಪೆಂಡಿಂಗ್ ಇಟ್ಟಿರೋದು ಗೊತ್ತಾಗ್ತಾ ಇದೆ. ಡಿಸಿಷನ್ ಪೆಂಡಿಂಗ್ ಯಾಕೆ ಇಟ್ರು ಅನ್ನೋದಕ್ಕೆ ಎರಡು ಆಯಾಮದ ಚಿಂತನೆಯನ್ನು ನಾವು ಮಾಡ್ಬೋದು. ಒಂದು, ಕಾಂಗ್ರೆಸ್ನಿಂದ ಸೂಕ್ತವಾದಂತಹ ಆಫರ್ ಸಿಕ್ಕಿಲ್ವಾ, ಭರವಸೆ ಸಿಕ್ಕಿಲ್ವಾ ಅನ್ನೋದು ಒಂದು. ಆಮೇಲೆ ಬಿಜೆಪಿ ನಾಯಕರು ಏನಾದರೂ ಮನವೊಲಿಸಿದ್ರ, ಆ ಪ್ರಯತ್ನದಲ್ಲಿ ಒಂದಷ್ಟು ಸಕ್ಸಸ್ ಕಂಡ್ರ ಅನ್ನೋ ಎರಡು ಆಯಾಮ ಕೂಡ ನಾವು ನೋಡ್ಬೋದು. ಓಕೆ, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ಡಿ.ವಿ. ಸದಾನಂದ ಗೌಡರ ನಿರ್ಧಾರ ಏನಾಗಿರುತ್ತೆ ಅಂತ ಈಶ್ವರಪ್ಪ ಅವರ ರೀತಿಯಲ್ಲೇ ಯೋಚನೆ ಮಾಡಿದಾಗ ಏನ್ ಮಾಡ್ತಾರಪ್ಪ, ಹೋಗ್ತಾರ ಬೇರೆ ಕಡೆಗೆ, ಬಂಡಾಯ ಹೇಳ್ತಾರ, ಅಸಮಾಧಾನ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾರೆ ಅನ್ನೋ ಪ್ರಶ್ನೆಗಳಿತ್ತು. ಇವತ್ತಿನ ಸುದ್ದಿಗೋಷ್ಠಿ ಡೌಟು ಅಂತ ಇದ್ದಾರೆ. ಎಸ್, ಮಮತಾ ಹೇಳಿದಾಗ ಎರಡು ಆಯಾಮದಲ್ಲಿ ಗಮನಿಸಬಹುದಾ, ಏನಾಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ? ವಿದ್ಯಾ, ಈಶ್ವರಪ್ಪನವರು ನಿರ್ಧಾರ ಪ್ರಕಟ ಮಾಡಿದ್ರು. ಒಂದು ರೀತಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಎದುರು ಹಾಕೊಂಡ್ರು, ರಾಜ್ಯ ನಾಯಕರನ್ನು ಕೂಡ ಎದುರು ಹಾಕೊಂಡ್ರು. ಆ ರೀತಿಯ ನಡೆಯನ್ನು ಡಿ.ವಿ.ಎಸ್ ಅವರು ತೋರಿಸ್ತಾರಾ ಇಲ್ವಾ ಅನ್ನುವಂಥದ್ದು ಬಹಳ ಕುತೂಹಲ. ಇವತ್ತು ಸುದ್ದಿಗೋಷ್ಠಿ ಕರೆದು ಎಲ್ಲವನ್ನು ಕೂಡ ಹೇಳ್ತೇನೆ ಅಂತ ಹೇಳಿದ್ರು. ಜೊತೆಗೆ ಆ ಬೆನ್ನಲ್ಲೇ ಕಾಂಗ್ರೆಸ್ಸಿಂದ 4 ಕ್ಷೇತ್ರಗಳಲ್ಲಿ ಆಫರ್ ಇದೆ, ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥದ್ದೆಲ್ಲ ಊಹಾಪೋಹ ವದಂತಿ ಎಲ್ಲ ದೊಡ್ಡ ಮಟ್ಟದಲ್ಲೇ ರಾಜಕೀಯ ವಲಯದಲ್ಲಿ ಹಬ್ತಾ ಇದ್ವು. ಅದನ್ನ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಒಂದು ಸುಳಿವು ಕೊಡ್ತಾರಾ ಅಥವಾ ಅನೌನ್ಸೇ ಮಾಡಿಬಿಡ್ತಾರಾ ಅನ್ನುವಂತಹ ಕುತೂಹಲ ಎಲ್ಲರಿಗೂ ಕೂಡ ಸಹಜವಾಗಿತ್ತು. ಆದರೆ ಇನ್ನೂ ಕೂಡ ಅವರು, ಅವರ ಆಪ್ತರು, ಅವರ ಕುಟುಂಬಸ್ಥರು, ಅವರ ಬೆಂಬಲಿಗರು ಅವರ ಅಭಿಪ್ರಾಯಗಳನ್ನು ಇನ್ನೂ ಕೂಡ ಕಂಪ್ಲೀಟ್ ಆಗಿ ಪಡೆದಿಲ್ಲ. ಕೆಲವರು ಬೇಡ, ಯಾವುದೇ ವ್ಯತಿರಿಕ್ತ ನಿರ್ಧಾರ ತೆಗೆದುಕೊಳ್ಳಬೇಡಿ, ಬಹಳ ಕಷ್ಟ ಆಗುತ್ತೆ ರಾಜಕೀಯ ಜೀವನ ಮುಂದೆ ಅನ್ನುವಂಥ ಒಂದು ಸಲಹೆ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ಸಮುದಾಯದ ಒಂದಷ್ಟು ಹಿರಿಯ ನಾಯಕರ ಆಪ್ತರ ಸಲಹೆಯನ್ನು ಕೂಡ ಅವರು ತಗೊಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಇವತ್ತು ಸುದ್ದಿಗೋಷ್ಠಿ ಮಾಡಬೇಕು ಅಂತ ಏನು ನಿರ್ಧಾರ ಮಾಡಿದ್ರು, ಆ ಸುದ್ದಿಗೋಷ್ಠಿಯನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ರದ್ದು ಮಾಡಿಕೊಂಡಿದ್ದಾರೆ. ಒಂದು ಕ್ಲಾರಿಟಿಗೆ ಅವರೇ ಇನ್ನೂ ಕೂಡ ಬಂದಿಲ್ಲ. ಆ ಹಿನ್ನೆಲೆಯಲ್ಲೇ ಇವತ್ತಿನ ಸುದ್ದಿಗೋಷ್ಠಿಯನ್ನು ರದ್ದು ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಸದ್ಯ ಅವರು ಇನ್ನೂ ಅಭಿಪ್ರಾಯಗಳನ್ನು ಪಡಿತಾನೆ ಇದ್ದಾರೆ. ಜೊತೆಗೆ ಒಂದಷ್ಟು ಜನ ಬಿಜೆಪಿ ನಾಯಕರು ಕೂಡ ಅವರ ಮನವೊಲಿಕೆ ಮಾಡಿದ್ದಾರೆ. ಹೈಕಮಾಂಡ್ ಗಮನಕ್ಕೆ ತರ್ತೇವೆ ನಿಮ್ಮ ವಿಚಾರ ಅಂತಲೂ ಕೂಡ. ಜೊತೆಗೆ ಒಂದು ಸ್ಥಾನಮಾನ ರಾಜ್ಯ ಬಿಜೆಪಿ ಅಥವಾ ಹೈಕಮಾಂಡ್ ಮಟ್ಟದಲ್ಲಿ, ರಾಷ್ಟ್ರೀಯ ಬಿಜೆಪಿ ಮಟ್ಟದಲ್ಲಿ ಕೊಡಿಸ್ತೇವೆ ಅನ್ನುವಂಥದ್ದು, ಒಂದು ಉನ್ನತ ಸ್ಥಾನ ಕೊಡಿಸ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಿದೆ. ಆ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ಗೂ ಹೋಗಬೇಕು ಅನ್ನುವಂಥ ನಿರ್ಧಾರ, ಅಥವಾ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥ ನಿರ್ಧಾರ, ಅಥವಾ ಬೆಂಗಳೂರು ಉತ್ತರದಲ್ಲಿ ಬಂಡಾಯ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಏನು ಚರ್ಚೆ ಇತ್ತು, ಈ ವಿಚಾರಗಳನ್ನು ಸದ್ಯಕ್ಕೆ ಅವರು ಮುಂದೂಡಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲೇ ಇವತ್ತಿನ ಸುದ್ದಿಗೋಷ್ಠಿಯನ್ನು ಕೂಡ ಅವರು ರದ್ದು ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಒಂದು ಕ್ಲಾರಿಟಿಗೆ ಬಂದ ನಂತರ ಅವರು ಮಾಹಿತಿ ಹಂಚ್ಕೋಬಹುದು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.